ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಅರ್ಜೆಂಟಲ್ಲಿ ಅದೇ ತಿಂಡಿಗಳನ್ನ ಮಾಡ್ಕೊಂಡು ತಿಂತಾ ಇರ್ತೀವಿ. ಆವಾಗವಾಗ ಒಂದು ಸ್ಪೆಷಲ್ಲಾಗಿ ತಿಂಡಿಗಳನ್ನ ಮಾಡಿದ್ರೆ ಮನೆಯವ್ರಿಗೂ ಖುಷಿಯಾಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತು ಬನ್ನಿ ಮಾಡೋಣ ಆಲೂ ಕಾರ್ನ್ ಪರಾಟ. ಬನ್ನಿ ಮೊದಲು ಆಲೂಗಡ್ಡೆನ ಕ್ಲೀನ್ ಮಾಡಿ ಬೇಯಿಸಿಟ್ಕೊಳ್ಳೋಣ. ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಮಸಾಲೆಗಳನ್ನೂ ಆ್ಯಡ್ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ 3 ಹಾಕ್ಕೊಂಡ್ರೆ ಸಾಕು. ಒಂದು 6 ನಾವು ಪರೋಟ ಮಾಡ್ಕೋಬೋದು, 6ರಿಂದ 7 ಪರೋಟ ಮಾಡ್ಕೋಬೋದು. ನೋಡಿ, ಇದನ್ನು ಕಟ್ ಮಾಡಿ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ನಾನು. ಇದನ್ನು ಕಟ್ ಮಾಡಿ ನೀಟಾಗಿ ಬೇಯಕ್ಕಿಡೋಣ ನೀರು ಪಾತ್ರೆಯಲ್ಲಿ. ಯಾವಾಗಲಾದರೂ ಒಂದು ಸಲ ಈ ಥರ ಸ್ಪೆಷಲ್ಲಾಗಿ ನಾವು ಅಡುಗೆ ತಿಂಡಿಗಳು ಮಾಡಿದ್ರೆ ಮನೆಯವ್ರಿಗೂ ಖುಷಿಯಾಗತ್ತೆ, ತಿನ್ನೋಕ್ಕೆ ನಮಗೂ ಚೆನ್ನಾಗಿರುತ್ತೆ ಅಲ್ವಾ. ಈಗ ಪಾತ್ರೆ ಇಟ್ಕೊಂಡಿದ್ದೀನಿ, ಬಿಸಿ ನೀರು ಹಾಕ್ಕೊಂಡು ಆಲೂಗಡ್ಡೆ ಎಲ್ಲ ಅದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಈ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ, ಮೈದಾ ಏನೂ ಆ್ಯಡ್ ಮಾಡಿಲ್ಲ. 1.5 ಕಪ್ ಗೋಧಿ ಹಿಟ್ಟಿದೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಕಲಿಸ್ಕೊಳ್ಳೋಣ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾವು ಹೇಗೆ ಚಪಾತಿ ಹಿಟ್ಟಿಗೆ ಹಿಟ್ಟನ್ನ ಕಲಿಸ್ಕೋತೀವೋ ಅದೇ ರೀತಿಲೇ ಇದನ್ನು ಕಲಸೋಣ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಕ್ಕೆ ಶುರು ಮಾಡ್ತೀನಿ. ಈಗ ಮೆದುವಾಗಿ ಎಷ್ಟೆಷ್ಟು ನೀರು ಬೇಕೋ ಅಷ್ಟಷ್ಟೇ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹದಕ್ಕೆ ಬಂದರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಮುಚ್ಚಿಡ್ತೀನಿ. ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಷ್ಟರಲ್ಲಿ ನಾವು ಆಲೂ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಆಲೂಗಡ್ಡೆ ಬೆಂದಿರುತ್ತೆ, ನಾನು ಸ್ಮ್ಯಾಶ್ ಆಗಿ ರೆಡಿ ಮಾಡಿ ಇಟ್ಕೊಂಡು ಅದು ಬೆಂದಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 4 ಸ್ಪೂನ್ ಹಸಿ ಕಾರ್ನ ತಗೊಂಡಿದ್ದೀನಿ. ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ, ತರ್ತರಿಯಾಗಿ ಕಾರ್ನ್ ಪುಡಿ ಮಾಡ್ತಾ ಇದ್ದೀನಿ. ಈಗ ಈ 4 ಸ್ಪೂನು 1.5 ಸ್ಪೂನ್ ಅಷ್ಟು ಬರುತ್ತೆ ಹಾಕೊಂಡಿದ್ದೀನಿ. ಸ್ವಲ್ಪ ಪುಡಿ ಪುಡಿ ಮಾಡಿ, ಈಗ 1 ಹಿಡಿ ಈರುಳ್ಳಿ, ಆಲೂಗಡ್ಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ 1.5 ಸ್ಪೂನ್ ಅಷ್ಟು ನನಗೆ ಬಂತು ಚಮಚ ಮಾಡೋದಕ್ಕೆ. ಅರ್ಧ ಚಮಚ ಹಾಕೊಂಡಿದ್ದೀನಿ ಧನಿಯಾ ಪುಡಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಅರ್ಧ ಚಮಚ ಹಾಗೆ ಸ್ವಲ್ಪ ಆರ್ಗಾನು, ಅರ್ಧ ಚಮಚ ಸ್ವಲ್ಪ ಧನಿಯಾ, ಗರಂ ಮಸಾಲ, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಚಮಚ ಇಷ್ಟು ಹಾಕೊಂಡು ಸ್ವಲ್ಪ ಅಜ್ವೈನ ಹಾಕೋತಾ ಇದ್ದೀನಿ. ಆ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ, ಅದು ಘಮ್ಮ. ಆಲೂ ಪರಾಟಾಗೆ ತಿಂತಾಯಿದ್ರೆ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ತುಂಬ ಈಸಿ ಆಗುತ್ತೆ. ಈಗ ಸ್ವಲ್ಪ ನಿಂಬೆ ರಸ ಬಿಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು. ನಾನು ನಿಂಬೆ ರಸ ಬಿಟ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲ ಮಿಕ್ಸ್ ಆಗಿದೆ. ಈಗ ನೋಡಿ, ಹಿಟ್ಟು ಕೂಡ ಸಾಫ್ಟ್ ಆಗಿದೆ. ಬನ್ನಿ ಇವಾಗ ಪರಾಟನ ಲಟ್ಸೋಣ. ಈಗ ನಾವು ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತೊಗೊಂಡ್ರೆ ಸಾಕು, ಏಕೆಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತಲ್ಲ, ಸ್ಟಫಿಂಗ್ ಒಳಗಡೆ ಇರೋದ್ರಿಂದ ಅದು ಹೊರಗೆ ಬರಬಾರ್ದು ಅಂತ ಅಷ್ಟೇ. ಈಗ ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋತೀನಿ. ನೋಡಿ, ಯಾವಾಗಲೂ ರೌಂಡಾಗೆ ಮಾಡ್ತಿರ್ತೀವಿ, ಚಪಾತಿ ಹೇಗಿರುತ್ತೆ ಹಾಗೆ ಪರಾಟನೂ ಮಾಡ್ತೀವಿ. ಸೊ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಟ್ರಯಾಂಗಲ್ ಶೇಪಲ್ಲಿ ಹಾಕೋತಿದ್ದೀನಿ. ನೀವು ಸ್ಟಫಿಂಗ್ನ ಒಳಗಡೆ ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಂಡು ರೌಂಡಾಗಿ ಏನು ನಾವು ಚಪಾತಿ ಹಿಟ್ಟನ್ನು ಒತ್ಕೊಂಡಿರ್ತೀವೋ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡಚ್ಕೊಂಡ್ರೆ ಟ್ರಯಾಂಗಲ್ ಶೇಪ್ ಬಂದ್ಬಿಡತ್ತೆ. ಈಗ ಮೆದುವಾಗಿ ಅದಕ್ಕೆ ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ಎಲ್ಲ ಕಡೆ ಸಮನಾಗಿ ಮಾಡಿಕೊಂಡ್ರೆ ಆ ಹೂರಣ ಹೊರಗಡೆ ಬರಲ್ಲ. ನೋಡಿ, ರೆಡಿಯಾಗಿದೆ. ಈ ಥರ ಮಾಡಿಕೊಂಡ್ರೆ ಸಾಕು. ಇವಾಗ ನಾನೊಂದು ರೌಂಡ್ ಶೇಪಲ್ಲೂ ಮಾಡ್ತಿದ್ದೀನಿ, 2 ಥರನೂ ಮಾಡ್ತಾಯಿದ್ದೀನಿ. ಮಾಮೂಲಿ ರೌಂಡ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಒಬ್ಬಟ್ಟು ಮಾಡೋ ಥರ ಈಸಿಯಾಗಿ ಮಾಡಿಬಿಡ್ಬೋದು. ಬಟ್ ಸ್ವಲ್ಪ ಲಟ್ಟಿಸುವಾಗ ನೋಡಿಕೊಂಡು ಲಟ್ಟಿಸ್ಕೋಬೇಕು, ಆಲೂಗಡ್ಡೆ ಹೊರಗಡೆ ಬರದೇ ಇರೋ ಥರ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ರೌಂಡ್ ಶೇಪಲ್ಲೂ ಕೂಡ ರೆಡಿ ಆಗುತ್ತೆ. ಈಗ ನೋಡಿ, ರೌಂಡ್ ಶೇಪಲ್ಲಿ ರೆಡಿ ಆಯಿತು. ಈಗ ನಾನು ಅದನ್ನು ಒಲೆ ಮೇಲೆ ಹಾಕ್ಕೋತೀನಿ. ಒಲೆ ಮೇಲೆ ಹಾಕ್ಕೊಳ್ಳುವಾಗಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಅದನ್ನ 2 ಕಡೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಗರಿ ಗರಿಯಾಗಿ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಪ್ಲೇಟಿಂಗ್ ಮಾಡೋಣ. ಮಕ್ಕಳಾಗಲೇ ಕೇಳ್ತಾ ಇದ್ದಾರೆ. ನಾನು ಅದನ್ನು 3 ಮತ್ತು ಈ ಶೇಪಲ್ಲಿ 3 ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಟರ್ ಇಟ್ಟು ಈರುಳ್ಳಿ ಜೊತೆ ತಿಂದರೆ ಆಹಾ, ತಿಂಡಿ ಸೂಪರ್ ಅನ್ನೋದಂತೂ ಖಂಡಿತ. ನೀವು ಒಂದು ಸಲ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.